ಜ್ವಾಳ ಹಸನ್ ಮಾಡಿದ್ನಿ ಅಂದ್ರೆ ಇವ ಕಂಡಪಟ್ಟಿ ಗೋದಿದ್ವು ಹಸನ್ ಮಾಡಿ ಆತಿ ಈಗ ಜ್ವಾಳ ಇವು ರೇಷನ್ನೇ ಕೊಟ್ಟಿದ್ದು ನೋಡಿವು ಕಾಡಿಗೆ ಜ್ವಾಳ ತುಂಬೇ ತಂಗ ಒಂದ್ರತಿ. ಗಿರ್ಜಾ ಏನು ಮಾಡತ್ತೀರಿ? ಜ್ವಾಳ ಹಸನ್ ಮಾಡ್ಕೋತಿ? ಜ್ವಾಳ ಹಸನ್ ಮಾಡತ್ತೀನಿ ಅಂದಂಗ್ರಿ. ಏನು ಇಷ್ಟೊತ್ತ ತಿನ್ನು ಕೆಲ್ಸಕ್ಕೆ ಹೊಂಡುದೇವಾಗ ಹೊಂಡು ಯೋಚನೆ ಆಯ್ತು ಇಲ್ಲ ತಲೆಯಾಗ? ಹೊಂಡು ಯೋಚನೆ ಐತಿ ತಲೆಯಾಗ ಇಲ್ಲ ಅಂತ ಯಾರಂದ್ರೆ ಹೋಗ್ಬೇಕಪ್ಪ. ನೆನಪೈತೆ ಇಲ್ಲ? ಅರವಿಂದನ್ ಕಡೆ ರೊಕ್ಕ ಇಸ್ಕೊಂಡತಿ ಕೊಡ್ಬೇಕದನ್ನ. ಅವ್ರು ಪಾಪ ಕೊಟ್ಟು ಸುಮ್ಮನೆ ಇರ್ತಾರಂತೇಳಿ ನಾವು ಹಂಗೆ ಇಟ್ಕೊಂಡು ಕುಂದ್ರಕ್ಕೆ ಆಗಂಗಿಲ್ಲ. ಕೊಡ್ಬೇಕು, ನೆನಪಿರ್ಲಿ. ಕೊಡ್ತೇನೆ ಮರೆ, ನಾನು ಎಲ್ಲಿಲ್ಲ ಅಂದೆ. ಕೊಡ್ಬೇಕು ರೊಕ್ಕ, ನನಗೂ ಗೊತ್ತು. ಅದಕ್ಕೆ ಮತ್ತೆ ರೊಕ್ಕ ಆದಷ್ಟು ದೌಡು ಕೊಟ್ಟು ಮುಟ್ಟಿಸ್ಬೇಕು. ಸುಡ್ಗಾಡೋದೇನು ಅಂತಾರಲ್ಲ ಖರ್ಚು ಅಂತೇಳಿ ನಾನು ಹಣೆ ಬಾರ ಮೊದಲೇ ರೊಕ್ಕ ಇಲ್ದೊತ್ನಾಗ ಇದು ಬೇರೆ ಖರ್ಚು ಬಂದು ಸೇರ್ಕೊಂತಾಗ ಏನು ಮಾಡಲಿ ಎಲ್ಲ ನನ್ನ ಕರ್ಮ. ಹೋರಿ ಬಿಡು, ಅಷ್ಟ್ರಾಗ ಮುಗೀತಲ್ಲ. ಏನಾರ ಹೆಚ್ಚು ಕಮ್ಮಿ ಆಗಿದ್ರೆ ಏನು ಮಾಡ್ಬೇಕಿತ್ತು ಹೇಳು? ಹೌದು, ನೀವು ಹೇಳೋದು ಸರಿನೇ ಒಂದು ಲೆಕ್ಕಕ್ಕೆ. ಆದರೂ ತಿನ್ನಲಿಲ್ಲ ಉಣ್ಲಿಲ್ಲ ರೀ. ಮುಂದಿನ ವರ್ಷ ನನ್ನ ಮಗನ್ನ ಇಂಗ್ಲೀಷ್ ಮೀಡಿಯಮಿಗೆ ಹಾಕೋಕ್ಕಾಗಲ್ಲ. ಖರ್ಚು ಇನ್ನೂ ಜಾಸ್ತಿ ಆಕತ್ತೇನೋ ಅಂತೇನೆ ನಾನು. ಆಗ್ಬೋದು, ಮತ್ತೆ 2 ಲಕ್ಷ ರೂಪಾಯಿನೂ ಒಳ್ಕೊಡ್ಬೇಕು, ಖರ್ಚು ನಿಭಾಯಿಸ್ಬೇಕಂದ್ರೆ ಮತ್ತೆ ಏನು ಮಾಡೋಕ್ಕಾಗಲ್ಲ, ಆಕೈತಿ ಮತ್ತೆ. ಆದರೂ ಹುಡುಗ ಓದವಲ್ತ್ರಿಪ್ಪ, ಒಟ್ಟ ಓದವಲ್ತ, ಶಾಣೆ ಅನ್ನೋದೇ ಇಲ್ಲಪ್ಪ. ಏನು ಮಾಡ್ಬೇಕು ಅನ್ನಂಗೆ ಆಗ್ಬಿಟ್ಟತ್ ನನಗರ. ಮಾಡಿ ನಿನ್ನ ಕೆಲಸ ನೀ ಮಾಡ್ಕೊ, ನಾನು ಹಂಗಾರ ಬರ್ತೇನೆ ಕೆಲ್ಸಕ್ಕೆ ಹೋಗ್ಕಂತು. ಕೆಲ್ಸಕ್ಕೆ ಹೋಗ್ರಿ ಮತ್ತೆ. ದಡಪ್ಪ ಏನಾತ ಅದ ಅದ ತಮಣಿ ಹೊಡಕ್ ಬರತ್ತನ. ಅವ ಯಾಕಲಿ ನಿನ್ನ ಹೊಡ್ಯಾಕ್ ಬರ್ತಾನ? ನೀ ಏನು ಕಿಸನ್ ಕುಳಿ ಮಾಡಿದಿ? ಏನು ಕಿಸ ಮತ್ತಿ ಮಾಡಿದಿ? ದಡಪ್ಪ ನಾ ಏನ್ ಮಾಡಿಲ್ಲ ಯಪ್ಪ. ಅವಂಗ ಅದು ಅವನು ಶ್ವೇತಗ ಏನದು ಬೈದ್ನಾ? ಬೈಯದಲ್ಲ, ಶ್ವೇತನ್ ಜೊತೆ ಇವ ಶ್ವೇತನ್ ನೋಡ್ತಾನ. ಅದೇನತ್ ಗೊತ್ತಾ? ಏನ ಲವ್ವ? ಅಯ್ಯೋ ಯವ್ವ, ಲವ್ ಅಂತಲೇ ಗಿರ್ಜಿ. ಮಕ್ಕದ ಮ್ಯಾಗಿನ್ನ ಚಂದಾಗಿ 2 ಮೀಸ್ ಬಂದಿಲ್ಲ, 2 ಕೂದಲು ಬಂದಿಲ್ಲ, ಹಲ್ಕಟ್ಟ ಬಾಡ್ಯಾಗ ಲವ್ ಅಂತ. ಲವ್ ನೋಡ್ದೇನಾ ದೆವ್ವ? ನೋಡ್ದೇನ ಹೆಂಗೆ ಬೆಳೆಸಿ ಮಗನ ಅಂತೇಳಿ? ಲವ್ ಅಂತ ಲವ್ ಬರ್ಲಿ ಇವತ್ತು, ಸುಳೆ ಮಗನ್ ಬರ್ಲಿ ಇವತ್ತು. ಅವ್ನು ಇವತ್ತು ಕಾಲು ಹಿಡಿದ ಮ್ಯಾಗ ನೇತ್ ಹಾಕ್ಲಿಲ್ಲ, ನನ್ನ ಹೆಸರಲ್ಲ ಲವ್ ಮಾಡ್ತಾನ ಇವ. ಲವ್ ಯೋ ದೇವ್ರೇ, ನಮ್ಗೆ ಮದುವೆ ಆಗಾಕತ್ರು ಅದು ಏನಂತ ಗೊತ್ತಿದ್ದಿಲ್ಲ. ಇವಕ್ಕೆ ಇನ್ನೇನು SLC ದಾಟಿಲ್ಲ, ಇವ ಲವ್ ಅಂತ ಲವ್ ಮಾಡ್ತಾನೆ ಇವ್ಗೆ. ಅಯ್ಯೋ ದೇವ್ರೆ, ಸ್ವಲ್ಪ ತಡ್ರಿ. ಅವ ಹಂಗೆ ಮಾಡ್ಯಾನಂದ್ರೆ ನೀವು ಸಿಟ್ಟಿನಾಗ ಏನಾರ ಹೊಡೆದು ಗಿಡ್ದಿರಿ ಎತ್ತಬೇಕತ್ತೆ, ಎಲ್ಲಾರ ಬೀಳುವಂಗತ್ತಾಗ. ಸ್ವಲ್ಪ ಕೇಳೋಣ ಏನಂತೇಳಿ. ಇನ್ನೇನು ಕೇಳ್ತಿಲಿ? ಇನ್ನೇನು ಕೇಳ್ತಿ? ಏನ ಲವ್ ಗಿವ್ ಅಂತ ಅದನಲ್ಲ? ಎಲ್ಲದ ನಾವು ಈಗ ತಮಣಿ? ಅವ ಅಲ್ಲಿ ಹುಂಚಿ ಗಿಡದ ಬಡ್ಡೆ ಕುಂತಾನ, ಆ ಕೆತ್ತಾಗ ಹೋಗ್ಯಾಳ, ಹೊಳೆ ಬರೋದು ನೋಡ್ಕೊಂತ ಕುಂದಿರ್ತಾನೆ ಅಂತ ಕುಂತಾನ. ದೊಡಪ್ಪ ತೋರಿಸ್ತೇನೆ ಬಾ. ನಡ್ಲೆ ಇವತ್ತು ಅವನ ಚಂಡ ಮುರಿತೀನಿ ನಡಿವತ್ತು. ರೇ ಸ್ವಲ್ಪ ಸುಮ್ಮನಿರಿ. ಬೇಡ, ನೀವು ಹೋಗ್ಬೇಡ್ರಿ, ನಿಮ್ಮ ಪಾಡಿ ನೀವು ಕೆಲ್ಸಕೊರಿ, ಟೆನ್ಷನ್ ತೊಗೋಬೇಡ್ರಿ. ಇದು ವಯಸ್ಸು, ಹುಡುಗಿಯಾರು ನೋಡತ್ಲೆ ಹಾಲು ಕಿಸಂಗೆ ಆಕತಿ. ಸಣ್ಣ ವಯಸ್ಸು, 8ರಾಗ 7ನೇ ಕ್ಲಾಸ್ನಾಗ ಹಾಲು ಕಿಸಕ್ಕೆ ಚಾಲು ಮಾಡ್ತಾರೆ. ಅದೆಲ್ಲ ಲವ್ ಅನ್ರಿ. ದೇವ್ರ ವಾರ ಕಣ್ಣಿಗೆ ಕಾಣಲಿಲ್ಲ ಅಂದ್ರೆ ಮುಗ್ದ ತಕ್ಯಾರ ಇವ್ಯಾರ, ಅದೆಲ್ಲ ಬಿಡ್ರಿ. ಹಂಗೆ ಸಣ್ಣ ವಯಸ್ಸಿನಾಗ ಇದೆಂಥದ ಅಟ್ರಾಕ್ಷನ್ನು ಅಂತಾರಲ್ಲ, ಹಂಗಾಗಿರ್ತತಿ. ಆದ್ರೆ ಇದು ತಪ್ಪು. ಮಕ್ಕಳು ಯಾವತ್ತು ಓದು ಕಡೆ ಲಕ್ಷ್ಯ ಕೊಡ್ಬೇಕು. ಯಾವ ವಯಸ್ಸಿನಾಗ ಏನು ಮಾಡ್ಬೇಕು ಅದೇ ಮಾಡ್ಬೇಕೆ ಹೊರತು ಇಂಥವು ಮಾಡಬಾರ್ದು. ನನಗೆ ಗೊತ್ತೈತಿ. ಆದರೆ ತಲೆ ಕೆಡ್ಸ್ಕೊಬಿಟ್ರೆ ನಾ ಹೋಗಿ ಬರ್ತೀನಿ. ಮತ್ತೆ ಹೊಡಿತಾಗ ಇದು ಮಾಡೋದು ಬೇಡ. ಆಮೇಲೆ ಇದನ್ನು ನಾವು ದೊಡ್ಡದು ಮಾಡೋದು ಬೇಡ. ಅಪ್ಪ ಇದನ್ನ ಯಾರು ಮುಂದೆ ಅನ್ನಕ್ಕೆ ಕೂಡ ಇದೇನು ದೊಡ್ಡಾಗದಲ್ಲ. ಸುಮ್ಮನೆ ಮತ್ತೆ ಶ್ವೇತಗೂ ಅವಮಾನ ಆದಂಗತ್ತಪ್ಪ. ಏನು ನಾನು ಅಂತ ಮನೆಗೆ ಹೇಳ್ತೇನಂತ ಆಕಿನೂ ಹಲ್ಕಿಸಿತಾಳನ? ನೋಡಿದ್ರೆ ಹುಡುಗಿಯಾರು ಹಿಂಗೆ ಮಾಡಿದ್ರೆ ಹುಡುಗರು ಮಾಡೋದೇನು ದೊಡ್ಡ ವಿಚಾರ? ಹಂಗಂತ ಹುಡುಗರು ತಪ್ಪಿಲ್ಲ ಅಂತ ಹೇಳತ್ತಿಲ್ಲ. ಹುಡುಗಿಯಾರು ಅವ್ರವ್ರು ಹಿಡ್ತಾಗ ಅವ್ರು ಇರಬೇಕು, ಹುಡುಗರು ಇರಬೇಕು. ಯಾವುದು ಅತಿ ಆಗಬಾರ್ದು. ವಯಸ್ಸಿಗೆ ತಕ್ಕಂಗೆ ನಡ್ಕೊಳ್ಳೋದು ಭಾಳ ಒಳ್ಳೇದು ಮನುಷ್ಯ. ಆತನ ಹೇಳ್ತೀನಿ ತಗೋರಿ. ಏನಿಲ್ಲ, ನೀವು ಚಿಂತೆ ಮಾಡಬೇಡ್ರಿ. ನೀವು ಹೋರಿ ಕೆಲ್ಸಕ್ಕೆ ಹೋರಿ. ಆ ಚಾವಿ ಹಾಕಿ, ಚಾವಿ ಎಲ್ಲಿಡ್ತೇನೆ ನನಗೆ ಗೊತ್ತಲ್ಲ, ಅಲ್ಲಿಟ್ಟು ಹೋರಿ. ನಡಿ. ಅಲ್ಲ, ನಾನು 5ನೇ ಕ್ಲಾಸ್ನಾಗನ ಹನುಮವ್ವ ಅನ್ನಕ್ಕಿನ್ನು ನೋಡ್ತಿದ್ನಲ್ಲ, ಹಲ್ಕಿಸಿತಿದ್ದೆ. ಹನುಮವ್ವ ಈಗ ಎಲ್ಲಿರ್ಬೋದಕ್ಕಿ? ಲಗ್ನ ಆಗಿ ಹಳಮಾತಾಗಿ ಗಂಡು ಮನೆಯಾಗ ಏಸು ಮಕ್ಕಳಾಗ್ಯಾವ ಏನು ಯಾರಿಗೆ ಗೊತ್ತು? ಯಾವ ಊರಿಗೆ ಕೊಟ್ಟು ಮದುವೆ ಮಾಡ್ಯಾರ ಏನಾಕಿನ್ನ. ಆದರೂ ನಾನು ನೋಡಿ ಹಲ್ಕಿಸಿತಿದ್ಲಲ್ಲ. ಏನಾತ್ ಬೇ ಹೋಗಿದ್ದೆಲ್ಲ? ನೀ ಹೇಳಿದ್ದ ಬರಬರಿ ಲಕ್ಷ್ಮಿ. ನೀ ಹೇಳಿದ್ದ ಬರಬರಿ. ಒಟ್ಟ ಸರಿ ಇಲ್ಲ ಅಂತ ಹುಡುಗ. ನಮ್ಮ ಅಣ್ಣನ ಮಗನ್ನ ಎಡಕ್ಕಿಟ್ಟು ಬಲಕ್ಕೆ ಬರೋಷ್ಟು ಇದಾದನಂತ ಗೊತ್ತನ. ಭಾರಿ ಒಂಥರ ಬರೇ ಇದು ಏನದ ರೊಕ್ಕ ಬೇಕಾದಷ್ಟು ಐತಂತ. ಆದ್ರೆ ಕುಡಿಯೋದು, ಇಸ್ಪೀಟ್ ಆಡೋದು ಎಲ್ಲ ಚಟಾನು ಅದಾವಂತ. ಜಗಳ ಮಾಡ್ತಾನಂತ ಕುಡಿದು ಬಂದು. ಒಟ್ಟ ಸರಿ ಇಲ್ಲ ಅಂತ ತಗೋವ. ನಾ ಹೇಳಲಿಲ್ಲ, ನೀ ಏನಂದಿದ್ದೇವ ಅದಕ್ಕೆ? ಅಯ್ಯೋ ನಮ್ಮ ಅತ್ತಿಗೆಮ್ಮ ವಿಚಾರಿಸ್ಕೊಂಬಂದಾಳ. ಅತ್ತಿಗೆಮ್ಮ ಅಂದ್ರೆ ಅತ್ತಿಗೆಮ್ಮ, ಅತ್ತಿಗೆಮ್ಮ ಅಂದ್ರೆ ಅತ್ತಿಗೆಮ್ಮ ಅಂದೇ ಇಲ್ಲ ನೀನು.
ಹೇಳಿದ್ರೆ ಕೇಳಂಗಿಲ್ಲವ ನೀನು. ಇಲ್ಲಿ ಬಿಡ ಇವ ಮೊದ್ಲು ನಂಗಿಲ್ಲ. ಮಗ ತೀರ್ಕೊಂಡ್ಮೇಲೆ ಆಕಿಗೂ ಒಂದು ಬುದ್ಧಿ ಬಂದೈತಿ. ಯಾಕೆ ಒಂದ್ಸಲ ಮಾಡಿದ್ದನ್ನೇ ಮನುಷ್ಯ ಯಾವತ್ತು ಎಲ್ಲರಿಗೂ ಒಂದು ಅವಕಾಶ ಅಂತ ಇರ್ತೈತಿ ಅಂತೇಳಿ ನಾನು ಅಂದೆ. ನಿಂಗೆ ಗೊತ್ತಿಲ್ಲ ಏನ ಇದು ಸಗಣಿ ತಿನ್ನೋ ಕೆಲಸ ಆಗಿರ್ತಾವ. ನೀ ಏನೇ ಹೇಳಿದ್ರು ಅಕಸ್ಮಾತ್ ಆ ಹುಡುಗ ಚಲೋನೇ ಇದ್ದಿದ್ರು ನಾ ಮಾಡ್ಕೊಂತಿದ್ದಿಲ್ಲ. ನನಗೆ ನೋಡವ ನಿಮ್ಮೂರ ಕಡೆ ನನಗೆ ಇಷ್ಟನೇ ಇಲ್ಲ ಇರಕ್ಕೆ. ಅದು ಸಂಬಂಧಿಕರಿಗೆ ಅತಿಯಾಗಿ ಹತ್ತಿರವಾಗಿ ಹೋಗಿ ಯಾವತ್ತೂ ಇರಬಾರ್ದು. ದೂರ ಇದ್ದಷ್ಟು ಪ್ರೀತಿ ಜಾಸ್ತಿ. ಈಗ ಅಲ್ಲೇ ಮನೆ ಮಾಡ್ಕೊಂಡೆ ಅನ್ಕೋ, ನಾಳೆ ಇನ್ನೊಂಥರ ರಾಡಿ ಚಾಲು ಆಕೈತಿ. ಏನು ಅಯ್ಯೋ ಇಲ್ಲೇ ಹೇಳ ಲಕ್ಷ್ಮಿ, ಬರಲ್ಲ ಹೋಗಲ್ಲ, ಯಾಕೆ ಏನಂತ ಕೇಳಲ್ಲ, ತಮ್ಮ ಪಾಡಿತಾಗಿರ್ತಾಳೆ. ಇದು ರಾಡಿ ಬೇಡ ನನಗೆ. ಅದಕ್ಕೆ ನನ್ನ ಪಾಡಿನಾಗ ಇರ್ಬೇಕಂತ ನನಗೆ. ಅದ್ರಾಗೂ ನಿಮ್ಮ ಕಡೆ ಇರುವಂಥ ಸಂಬಂಧಗಳು ನನಗೆ ಬಿಡೇ ಬೇಡವ. ನಾ ಹೇಳ್ತೇನಲ್ಲ ಏನು ಈಗ ಏನು ಸುಮ್ಮನೆ ಇದ್ರೆ ಏನಾರ ಅಂತ ಬಂದ್ರೆ ನಾ ಸುಮ್ಮನೆ ಇರಕ್ಕೆ ಏನೈತಿ, ಜಗಳ ಮಾಡಿ ಬಂದೆ. ಇನ್ನೇನು ಮನೆ ಕಾಲು ಇಡೋದಿಲ್ಲ ಅಂತ ಹೇಳಿ ಬಂದೇನೆ. ಒಳ್ಳೆ ಕೆಲಸ ಮಾಡಿದಿ. ಯಾಕೆ ನಾನು ಮತ್ತೆ ಇಷ್ಟಪಡಂಗಿಲ್ಲ, ನನಗೆ ಮೊನ್ನೆ ನೀ ಕರೆದ್ರೆ ಯಾಕೆ ಬರಲಿಲ್ಲ? ನಂಗೆ ಇಷ್ಟ ಇಲ್ಲ ಅಂತ ನಾನು ಅಂದಿಲ್ಲ, ಇದೇ ಕಾರಣಕ್ಕೆ. ಮತ್ತೆ ಹೌದ್ರಿಪ್ಪ. ಇಲ್ಲೋಡ ಶಾಂತ, ಅದಕ್ಕೆ ಹೇಳೋದು ಅತಿಯಾಗಿ ಯಾರನ್ನೂ ನಂಬಕ್ಕೆ ಹೋಗ್ಬಾರ್ದು ಅಂತೇಳಿ. ಅದ್ರಾಗೂ ನಿಮ್ಮ ಅಣ್ಣನ ಮನೆ ಏನಾರು ಅಂತಾರೆ, ಅದ್ರಲ್ಲಿ ನಿಮ್ಮ ಅತ್ತಿಗೆ ಅಂತರೂ ಎರಡು ತಲೆ ನಾಗರಾವ್ ಇದ್ದಂಗೆ, ನಂಬಕ್ಕೆ ಹೋಗ್ಬಾರ್ದು ಅಂತೀನಿ ನಾನು. ಅದು ಹೋಗ್ಲಿ ಬಿಡು, ನನಗೆ ಅದ್ರ ಬಗ್ಗೆ ಮಾತಾಡಕ್ಕೆ ಮನಸ್ಸಿಲ್ಲ. ಈಗ ಫೋನ್ ಬಂದಿತ್ತು ಪಾರ್ವತಿ ಫೋನಿಗೆ. ಏನಂತ? ಏನಿಲ್ಲ ಬೇ, ಅದು ಅತ್ತಿ ಫೋನ್ ಮಾಡಿದ್ರ ಅತ್ತಿಯರ, ನಾಳೆ ಏನೋ ಲಕ್ಷ್ಮಿ ನೋಡಕ್ಕೆ ಬರ್ತಾರಂತ. ಹಾಂ ಹೌದಾ? ಯಾರು? ಅದ ಬೇ ಇವರು ಯಾರವ್ರು ಬಾಯವ್ರು ಅಲ್ತಾರೆ ಬೇ. ಹೊತ್ತಾಗ ಮೊನ್ನೆ ಮದುವೆ ಮನ್ಯಾಗ ಅಶ್ವಿನಿ ಅತ್ತಿಯವರು ಯಾರನ್ನೋ ಒಬ್ರನ್ನ ಪರಿಚಯ ಮಾಡಿಸ್ತೀನಿ ಅಂತ ಅವ್ರು ಹೋದ್ರು ಅಂತಂದೇಳಿ ಅಂದ್ರಲ್ಲ, ಅವ್ರು ನೋಡಕ್ಕೆ ಬರ್ತಾರಂತ. ಹೌದಾ? ಅಯ್ಯಯ್ಯೋ, ಹಂಗಾರೆ ಮನೆ ಒಗತ್ ಮಾಡ್ಕೋಬೇಕವ. ದೊಡ್ಡಿದ್ದಂಥ ಮಂತೆ ಅಂದವ್ರು ಬರೋದು. ಹಾಂ ಬಡ ಅಯ್ಯೋ, ನನ್ನ ಕೆಲಸ ಬೇಕಾದಷ್ಟದು. ಲಕ್ಷ್ಮಿ ನಾಳೆ ಬೆಳಗ್ಗೆ ಇಲ್ಲೋಡಿಲ್ಲ ದೌಡದ್ದು ಅಡುಗೆ ಮನೆ ಎಲ್ಲ ಚೊಕ್ಕ ಕಸ ಹೊಡೆದು ಎಲ್ಲ ಕಲ್ಲಲ್ಲಿ ನೀರು ಹಾಕೊಂಡು ಪಿನಲ್ಲಿ ನೀರು ಹಾಕೊಂಡು ಒಟ್ಟೆಲ್ಲ ತಿಕ್ಕಿ ಸ್ವಚ್ಛ ಮಾಡ. ಗ್ಯಾಸಿನ ಕಟ್ಟಿ ಅದೆಲ್ಲ ಆಮೇಲೆ ಏನು ಒಟ್ಟು ತಿಕ್ಕಿ ಸ್ವಚ್ಛ ಮಾಡ. ಅವು ಹಿತ್ಲಕ್ಕೆ ಅಯ್ಯೋ ಆ ಬಾಂಡೆ ತಿಕ್ಕು ಕಡೆ ಅರ್ಬಿ ಹೋಗಿ ಕಡೆ ಹೌಸ್ ಗಟ್ಟೈತಿ. ಅದನ್ನ ಕಸಬರ್ಗಿ ಕಡ್ಡಿ ಕಸಬರ್ಗಿ ತೊಗೊಂಡು ತಿಕ್ಕಿ ನೀರು ಉಗ್ಗೋದಕ್ಕೆ ಪೈಪ್ಲೆ ನೀರು ಬಿಟ್ಬಿಡೋದಕ್ಕೆ. ಏನು ನಾಳೆ ನಾಳೆ ಬಿಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ, ಬಿಡ್ಲಿ ಕಟ್ಟತ್ತೆ. ಇದ್ದಿದ್ದು ನೀರು ಎಲ್ಲ ಅಯ್ಯೋ ಇದ್ದಿದ್ದು ನೀರು ಖರ್ಚು ಮಾಡಿದ್ರೆ ಮತ್ತೆ ಬಂದವ್ರಿಗೆ ಬೇಕಲ್ಲ. ಯಾವ್ದವ ನಾಳೆ ಬಿಡ್ತಾನೆ ಏನು ಮಾಡ್ತಾನೆ ಗೊತ್ತಿಲ್ಲ. ನೋಡೋಣ ತಗೋ. ಅರ್ಬಿ ಮೈಲಿಗೆ ಇದ್ರೆ ಅವನ್ನೆಲ್ಲ ಬಚ್ಚಲ್ದಾಗದು ಎಲ್ಲೂ ಇಡ್ಲಾರ್ದಂಗೆ ಒಂದು ಗಂಟು ಕಟ್ಟಿ ಹಿಂದೆ ಹಿತ್ತಲಾಗ ಇದು ನಮ್ದು ದನ ಕಟ್ಟೋದು ಇದು ಹಕ್ಕಿ ಐತಲ್ಲ, ಹಕ್ಕಿ ಕಡೆ ಸೈಡಿಗೆ ತುರುಕಿಟ್ಟಿರು. ಸಂಜೆ ಮುಂದೆ ತಗೊಂಡು ಹೋಗಿ ಯಾಕೆ ಬರ್ತೈತಿ ಏನು ಅದನ್ನ ಹೇಳ್ತಾನಲ್ಲ ನಿಂಗೆ. ಎತ್ತಬೇಕತ್ತ ಹರುಬೇಡ ನೀನು ಕಾಣಿನೂ ಅಷ್ಟೇ. ಇದನ್ನೆಲ್ಲ ಸ್ವಲ್ಪ ಸ್ವಚ್ಛ ಮಾಡ್ಕೊಂಡು ಇಟ್ಕೋರಿ. ಏನ ಅವ ಅವ್ರು ಬರ್ತಾ ಇರೋದು ಅಡುಗೆ ಮನೆ ನೋಡಕ್ಕೆ, ಹಿತ್ಲ ಪಾಚಿಗಟ್ಟೈತಿಲ್ಲ ಅಂತ ನೋಡಕ್ಕೆ ಆಗಲಿ ಅಲ್ಲ, ನನ್ನ ನೋಡಕ್ಕೆ. ಏನ್ರಿ ಅವ್ರು ಯಾಕವ ಬಂದು ಅದೆಲ್ಲ ನೋಡ್ತಾರ? ನಿನಗೆ ಗೊತ್ತಿಲ್ಲ. ಹೆಣ್ಮಕ್ಳು ಒಂದೊಂದ್ಸಲ ಅಡ್ಡಾಡಿ ಅತ್ತಾಗಿತ್ತಾಗ ಮನೆ ಯಾಕೆ ನೋಡ್ತಾರಂತ ಮಾಡಿ ನೀನು. ಮನೆ ಸ್ವಚ್ಛ ಐತೆ ಇಲ್ಲ ಅಂತೇಳಿ ನೋಡೋದು. ಯಾಕಂದ್ರೆ ಇಲ್ಲಿ ಮನೆ ಸ್ವಚ್ಛ ಇತ್ತಂದ್ರೆ ಹೌದಪ್ಪ ಈಗ ನಾಳೆ ನಮ್ಮ ಮನೆಗೆ ಬಂದಿಂದ ಸ್ವಚ್ಛ ಇಟ್ಕೊಂತಾಳ ಅಂತ ಅರ್ಥ. ಇಲ್ಲೇ ಆಕಾರ ದಪ್ಪಿತ್ತಂದ್ರೆ ಅಯ್ಯೋ ಇದೇನಾ ಹುಡುಗಿ ನಾಳೆ ಅಲ್ಲಿ ಹಂಗ ಏನ ಬ್ಯಾಟ್ ತೆಗಿಯತ್ತಾಗ ಅಂತಾರ. ಅದಕ್ಕೆ ಅರ್ಥ ಮಾಡ್ಕೋ. ಇವ ನಿನಗೆ ಹೇಳೋದಿಲ್ಲ, ನಾನು ಬೆಳಿಗ್ಗೆ ಎಲ್ಲ ಮಾಡ್ಕೋತೀನಿ ತಗೋ. ಇವ್ರಿ ಜಮಖಾನ ಐತೆನ? ಜಮಖಾನ ಐತಲ್ಲ, ಇಲ್ಲಿ ಕಡದ ಎತ್ತಬೇಕತ್ ಕತ್ತರಿಸೈತಿ. ತಡಿ ಹಂಗಾರ ರತ್ನಕರ್ ಮನೆಗೆ ಹೋಗಿ ಒಂದು ಜಮಖಾನ ಇಸ್ಕೊಂಬ. ಜಮಖಾನ ಇಸ್ಕೊಂಡ್ಬರ್ತೀನಿ. ಆಮೇಲೆ ಮೊನ್ನೆ ಗಿರ್ಜಿ ಜಾತ್ರೆಗ ಒಂದೇ ಥರ ಪ್ಲೇಟ್ ಒಂದು 5 ಪ್ಲೇಟ್ ತಂದಾಳ. ಆಮೇಲೆ ಚಾ ಕುಡಿವು ಅವು ಎಂಥವು ಕಪ್ಪು ಬರ್ತಾವಲ್ರಿ, ಕಪ್ಪು ಬಸಿ ಅವನ್ನೆಲ್ಲ ತಂದಾಳಕ್ಕೆ. ಮೊನ್ನೆ ಹಿಂದಕ್ಕೊಮ್ಮೆ ಈಗ ಸಿದ್ದೋಡ್ ಜಾತ್ರೆ ತಂದಿದ್ಲ. ತೆಗೆದಿಟ್ಟರ ಪಕ್ಕಕ್ಕೆ ಹೊಸ ಯಾರ ಮನೆಗೆ ಬಂದಾಗ ಕೊಡಾಕಂತೇಳಿ ತಂದಾಳ. ಅವನ್ನೆಲ್ಲ ಒಂಚೂರು ತೊಗೊಂಬ ಅಂತ ಹೇಳ್ತಾನೆ. ತಡಿ ನಾಳೆ ಕಪ್ಪು ಬಸಿ ಒಳಗೆ ಚಾ ಕೊಟ್ಟು ಒಂದೇ ಥರ ಪ್ಲೇಟ್ನಾಗ ನಾಷ್ಟ ಕೊಟ್ಟರೆ ಒಂಥರ ಅವ್ರಿಗೂ ಚಲೋ ಅನಿಸ್ತೈತಿ. ನಮ್ಮ ನೋಡಿದ್ರೆ ಒಂದು ದೊಡ್ಡದೈತಿ, ಒಂದು ಸಣ್ಣದೈತಿ, ಒಂದು ನೆಗ್ಗೈತಿ, ಒಂದು ಹಳೇದಾಗೈತಿ, ಕಂಠ ಹರಿದೈತಿ. ಇಂಥವದಾಗ ಗಂಗಾಳ ಮನ್ಯಾಗ ಬೇಡ. ತಡಿಪ್ಪ ತಡಿ ಆ ಕಪ್ಪು ಬಸಿ ಎಲ್ಲ ಇಸ್ಕೊಂಬಂದ್ಬಿಡ್ತೇನೆ. ಹೋಗಿ ಒಂಚೂರು ಗಡಗಡೆ ಏನು ಹಂಗೆ ಜಮಖಾನ ಇಸ್ಕೊಂಬಂದ್ಬಿಡ್ತೇನೆ. ಅವ ಒಂದು 10 ಗಂಟೆ ಆಗ್ಬೋದು. ಅಪ್ಪ ಬರೀ ಕನ್ನೆ ನೋಡೋದಕ್ಕೆ ಹಿಂಗೆ ಹರಡತಾಳಮ್ಮ. ಇನ್ನು ನಾಳೆ ಲಗ್ನ ಅಂದ್ರೆ ಅವಾಗ ಇಷ್ಟು ಟೆನ್ಷನ್ ಇರಲ್ಲ. ಯಾಕಂದ್ರೆ ನೋಡಿ ಫಿಕ್ಸ್ ಆಗಿಬಿಟ್ಟಿರ್ತೈತೆ. ಆಮೇಲೆ ಹುಡುಗನ ಮನೆ ಕಡೆ ಲಗ್ನ, ಅಲ್ಲಿಗೆ ಸೀದಾ ಹುಡುಗಿ ಕರ್ಕೊಂಡು ಹೋಗೋದು ಅಷ್ಟೇ ಅಲ್ಲ. ಆಮೇಲೆ ಮದ್ವೆ ಮನೆ ಅಂದ್ರೂ ಹರಿವಿರ್ತೈತೆ ಅಂತ ಅವ್ರಿಗೂ ಗೊತ್ತಾ. ಅವಾಗ ಇಷ್ಟು ಟೆನ್ಷನ್ ಆಗಲ್ಲ. ಅಯ್ಯೋ ದೇವ್ರೆ, ಟೆನ್ಷನ್ ತಪ್ಪಪ್ಪ. ಅದೊಂದು ಅಣ್ಣನ ನಿಂತಿ ಯೋ ದೇವ್ರೇ. ನಮ್ಮ ಅತ್ತಿ ನೋಡಿದ್ರೆ ನನ್ನ ಮೈಯೇ ಉರ್ದಿ. ಸಣ್ಣಂದಿರ್ತಾನೆ ನಂಗೆ ಇಷ್ಟ ಆಗಂಗಿಲ್ಲ. ಸಣ್ಣಂದಿರ್ತಾನೋ ಅಷ್ಟೇ. ಅಕಸ್ಮಾತ್ ಯಾವಾಗಾರ ಅವ್ರ ಮನೆಗೆ ಹೋದ್ರೆ ನೀ ನೋಡು, ಆದಷ್ಟು ಈ ಕೆಲವ್ರು ಇರ್ತಾರಲ್ಲ, ಈಗ ಅವ್ರು ಒಂಚೂರೇ ಅನುಕೂಲವಾಗಿರ್ತಾರ. ನಾವು ಅವಾಗ ನಮ್ಗೆ ಅಷ್ಟು ಅನುಕೂಲ ಇದ್ದಿದ್ದಿಲ್ಲಲ್ಲ. ಅವ್ರ ಮನೆಗೆ ಹೋದ್ರಕ್ಕ ಒಂದೇ ಸಲನ ಹೋಗಿದ್ದೆ ನೋಡು, ಸುಟಿಗೆ ಅಂತೇಳಿ. ಅದು ಮಾವು ಕರೆದಿದ್ದ ಅಂತೇಳಿ. ಏನು ಅವ್ರ ಮಕ್ಕಳಿಗೆ ಉಪಚಾರ, ಅವ್ರು ಅದನ್ನೇ ತಿನ್ನಲ್ಲ, ಇದನ್ನೇ ತಿಂತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ. ಆಮೇಲೆ ನನಗೆ ಬೇಕಾಬಿಟ್ಟು ನೋಡೋದು. ಬೇಕಾಬಿಟ್ಟು ಏನ ನಿಮ್ಮವ್ವ ತಮ್ಮ ನಂಗೆ ಕೊಡ್ಸಿಲ್ಲ ಅದು ಇದು ಹಾಕೊಂಬಂದಿಯಲ್ಲ ಅಂತ ಕೇಳೋದು. ಆದ್ರೂ ನಾವು ಬಡತನದಾಗಿದ್ದಾಗ ಈಗ ನಮ್ಮ ಬೀಗ್ರದ್ದು ಮನೆಗೆ ಹೋದಾಗ ಹಿಂಗೆ ಸೊಕ್ಕಿಲ್ಲ ಮೆರೆದಿರ್ತಾರಲ್ಲ, ಅವ್ರು ನಿಜವಾಗ್ಲೂ ಬೇಕಾದ್ರೆ ಮುಂದೊಂದಿನ ನೋಡಿ ಅವ್ರಕ್ಕಿಂತ ಮೆಟ್ಟಿನಿಲ್ಲಂಗೆ ನಾವೇ ಹಾಕೇವೆ. ಕರೆನ ಅಕ್ಕ, ಈಗ ನಮ್ಗೆಲ್ಲ ದೇವ್ರು ಕೊಟ್ಟಾನ. ನನ್ಗೆ ನಾ ದುಡಿತಾ ಇದ್ದೆ, ನಂಗೆ ಏನಾರು ಬೇಕಾದ್ರೆ ತಗೋಬೋದು. ಅವ್ರಿಗೆ ಹಂಗೈತಾನೆ, ಹೌದಿಲ್ಲ? ಏನು ಮಾಡೋಕ್ಕಾಗಲ್ಲಮ್ಮ. ಹೋಗ್ಲಿ ಬಿಡ, ಅದನ್ನೆಲ್ಲ ಮನ್ಸಿಗೆ ಹಚ್ಕೋಬಾರ್ದು, ಹಂಗೆಲ್ಲ ಮಾತಾಡಬಾರ್ದು. ಹೋಗು, ನಿನ್ನ ಕೆಲಸ ಏನೈತೆ ಮಾಡ್ಕೊ. ಮನೆ ಬಾಡಿಗೆ ಕೊಟ್ಟೇನಿ ಅಂತೇಳಿ ಒಂದು ಸ್ವಲ್ಪ ಅನೂರಿಗೆ ಹೇಳ್ಬಿಡ್ರಿ. ನೀ ನನ್ನ ಕೈ
ಕೊಟ್ಟಿಯಲ್ವಾ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಈ ಮನಿ ಯಜಮಾನ್ ನನ್ನ ಕೈ ಕೊಟ್ಟಿ ಇಲ್ಲ ನೀನು, ಮುಗಿದೋತ್ ಬಿಡು ಹೋಲಿ. ಹೇಳ್ತೇನೆ ಅನ್ನಕೇನ ಇಸ್ಕೊಂಡು ಇಟ್ಕೋರಿ ಅಂತ ಆಕಿನೇ ಹೇಳಿದ್ಲ. ನಾ ಕೊಟ್ಟೇನು ತಗೋ, ನೀ ಏನು ತಲೆ ಕೆಡ್ಸ್ಕೊಬೇಡ. ಆಯ್ತು ರೀ, ನಂಗೆ ಅದೇ ಈಗ ನಿಮ್ಮ ಕೈ ಕೊಟ್ಟನಲ್ಲ ಸಮಾಧಾನ ಆಗ್ತವ್ರಿ. ಯಾಕಂದ್ರೆ ನಂಗೆ ಪೇಮೆಂಟ್ ದೌಡಾದ್ರೆ ದೌಡ್ ಕೊಟ್ಬಿಡ್ತೀನಿ ರೀ. ಒಂದೊಂದ್ಸಲ ಲೇಟ್ ಆಗಿಬಿಡ್ತೈತಲ್ಲ, ಆವಾಗ ನಿಮಗೆ ಸ್ವಲ್ಪ ಕೊಡಕ್ಕೆ ನನಗೆ ಇದು ತಡ ಆಗಿಬಿಡ್ತೈತೆ ಅಷ್ಟೇ. ಆದಷ್ಟು ಒಂಚೂರು ದೌಡ್ ಕೊಡಕ್ಕೆ ಪ್ರಯತ್ನ ಪಡವ. ಯಾಕಂದ್ರೆ ನಮಗೂ ಕೆಲವೊಂದು ಇದು ಇರ್ತಾವ ನೋಡು, ಏನದ ಕಂಟಿಮೆಂಟ್ ಅಂತ ಇರ್ತಾವಲ್ಲ, ಅವು ಇರ್ತಾವ. ಕಂಟಿಮೆಂಟಾ? ಹ್ಞೂನವ, ಅದೇ ಅಲ್ಲಿ ಕೊಡ್ಬೇಕು ಇಲ್ಲಿ ಕೊಡ್ಬೇಕು ಅಂತ ಮೊದಲು ಅನ್ಕೊಂಡಿರ್ತೇವೆ ನೋಡು. ಓಹ್, ಕಮಿಟ್ಮೆಂಟ್. ಹಾಂ ಕಮಿಟ್ಮೆಂಟ್. ಅದ ಸರಿ ಆಯ್ತು ರೀ, ನಾನಿನ್ನು ಬರ್ತೀನಿ ರೀ. ಅಂದಂಗೆ ನೀವು ನಾನ್ ವೆಜ್ ತಿಂತೀರನವ? ಹಾಂ, ತಿಂತೀವಿ ರೀ. ಅದವ ಏನಿಲ್ಲ, ನಮ್ಮ ಮನ್ಯಾಗ ಗಣಪ ಬರ್ತಾನೆ. ಏನು ವರ್ಷ ಗಣಪನ ಇಡೋ ಪದ್ಧತಿ ಐತಿ. ಅದಕ್ಕೆ ಈಗ ನಾವು ಗಣಪನ ತರ್ತೀವಿ, ಮತ್ತು ನೀವು ತಲೆ ಮ್ಯಾಗ ನೀವು ಮಾಂಸ ಮಟ್ಟಿ ಕುದಿಸ್ಕೊಂತ ಕುಂತ್ರ ಸರಿಯಾಗಲ್ಲ. ಒಟ್ಟೆ ನಮ್ಮ ಮನೆ 11 ದಿನ ಇರ್ತಾನೆ ಗಣಪ. 11 ದಿನದ ಗಣಪ ಬಂದು ಹೋಗೋ ಮಟ್ಟ ನೀವು ಮಾತ್ರ ಅಂಥವೆಲ್ಲ ಏನು ಮಾಡೋಕೋಬಿಡ್ರವ. ಏನು ಮತ್ತು ನೋಡು, ಈಗ ನಾವು ಹೇಳೇವಿ, ನೀವು ಹೇಳಿದ ಮೇಲೂ ಮತ್ತು ಮಾಡಿದ್ರೆ ಅದು ನಿಮ್ಗೆ ಕೆಟ್ಟದ್ದು. ಹಾಂ ಹೌದೇನ್ರಿ? ಸರಿ ಸರಿ, ನಾವು ಮಾಡಂಗಿಲ್ಲ ತಗೋರಿ. ಅದಕ್ಕೆ ಹೇಳಿದೆ. ಆಮೇಲೆ ಈ ಶುಕ್ರವಾರ, ಆಮೇಲೆ ಸೋಮವಾರ, ಆಮ್ಯಾಗ ಇದು ಏನದೋ ಮಂಗಳವಾರ, ಈ ಕೆಲವೊಂದು ದಿನ ನಾವು ತಿನ್ನಕ್ಕೆ ಹೋಗೋದಿಲ್ಲ. ನಾವು ತಿನ್ನೋದು ಬುಧವಾರ, ಐತ್ಯಾರ 2 ದಿನ ಮಾಡಿದ್ರೆ ಮನೆ ಮಾಡೋದು. ಮತ್ತು ಶುಕ್ರವಾರ ಮಂಗಳವಾರ ಎಲ್ಲ ಮಟ್ಟಿ ಮಟನ್ನು ಮಾಡಿದಾಗ ಅದ್ರ ವಾಸನೆ ಬರಬಾರ್ದು ನೋಡವ. ಏನು ನಮ್ಮ ಮನೆಗೆ ಇಲ್ಲಿ ಕೇಳಾಗ ಮತ್ತೆ ಅದಕ್ಕೆ. ಹಾಂ ಸರಿ ಸರಿ. ಅಲ್ಲ, ವಾಸನಿಗೆ ಏನು ಹೇಳೋಕ್ಕೈತ ಇವ್ರ ಮನೆಗೆ ಹೋಗು ಇವ್ರ ಮನೆಗೆ ಹೋಗಬೇಡ ಅಂತೇಳಿ? ನಿಮ್ಮ ಮನೆಗೆ ಏನು ಮಾಡ್ತಿರಂಗಿಲ್ಲಲ್ಲ? ಹೋಗ್ಲಿ ಬಿಡ್ರಿ, ಯಾಕೆ ಮಾತದ. ಸರಿ, ನಾನು ಬರ್ತೀನಿ ರೀ, ಲೇಟ್ ಆಯ್ತು ಕಾಲೇಜಿಗೆ ಅದಕ್ಕೆ. ಹಾಂ ಸರಿ ಆಯಿತು. ಅತ್ತಿಯರು ಯಾರು ಬಂದಿದ್ರು? ಅದಾ ಮ್ಯಾಗಿನಕ್ಕೆ ಬಂದಿದ್ಲವ, ನೀ ಜಾಕಕ್ಕೆ ಹೋಗಿದ್ದಲ್ಲ ಅದನ್ನೇ ಹೇಳಿದೆ. ಹೌದಾ ಅತ್ತಿಯರ, ನಾ ಕೇಳ್ಬೇಕನ್ನತ್ತಿದ್ದೆ, ನೆನಪೇ ಆಗಿದ್ದಿಲ್ಲ. ಅಲ್ಲ, ಏನು ನಮ್ಮ ಈಕಿ ಜೊತೆಗೆ ನಮ್ಮ ಅಶ್ವಿನಿ ಫಿಕ್ಸ್ ಆಗಿರೋ ಅತ್ತಿ ಜೊತೆ ಭಾರಿ ಮಾತುಕತೆ ನಡೆದಿತ್ತು ಮೊನ್ನೆ ಫಂಕ್ಷನ್ನಾಗ. ಏನು ಹೇಳತ್ತಿದ್ರಿ? ನಾನೇನು ಹೇಳಿ, ಏನಾರು ಹೇಳಿಲ್ಲ ನಿನ್ನ ಮುಂದೆ ಹಂಗಂದೆ ಹಿಂಗಂದೆ ಅಂತೇಳಿ ಮತ್ತಕ್ಕೆ? ಅಯ್ಯೋ ದೇವ್ರೆ, ನಾ ಏನು ಅಂದೇ ಇಲ್ಲ. ಇಲ್ಲ ಅವ್ರೇನು ಹೇಳಿಲ್ಲ, ಮತ್ತೆ ಹಂಗೆ ತಿಳ್ಕೊಬೇಡ್ರಿ, ಅವ್ರೇನು ಹೇಳಿಲ್ಲ. ನಾನು ಕೇಳ್ತಾ ಇದ್ದೀನಿ ನಿಮ್ಮನ್ನ ಏನಾರ ಹೇಳಿದ್ರ ಅಂತ. ಯಾಕಂದ್ರೆ ನಿಮ್ಗೊಂದು ಸ್ವಲ್ಪ ಸೊಸಿನ ಎಲ್ಲರ ಮುಂದೆ ಬೈಬೇಕು, ಬೈದ್ಬಿಟ್ಲೆ ನಾ ಏನೋ ದೊಡ್ಡ ಜನ ಆಗ್ಬಿಡ್ತೇವೆ ಅಂತ ತಿಳ್ಕೊಂಬಿಟ್ಟಿರಿ. ಸೊಸಿನ ಎಲ್ಲರ ಮುಂದೆ ಒಂದು ಏನಾರ ಅಂದ ತಕ್ಷಣ ನನ್ನೆಲ್ಲರೂ ಭಾಳ ಚಲೋ ಅಂತ ತಿಳ್ಕೊತಾರ, ಸೊಸಿನ ಕೆಟ್ಟ ಅಂತ ತಿಳ್ಕೊತಾರ ಅಂತ ನೀವು ಅನ್ಕೊಂಡಿರ್ತೀರಿ. ಅದಕ್ಕೆ ಕೇಳಿದೆ, ಹಂಗೇನಾರ ಮತ್ತೆ ಹೇಳಿರಿ ಸೊಸಿ ಹಂಗ ಸೊಸಿ ಹಿಂಗ ಅಂತೇಳಿ. ಆಮೇಲೆ ಏನಿಲ್ಲ, ನೀವು ಏನು ಅಂತ ಅವ್ರಿಗೆ ತೋರಿಸ್ಕೊಟ್ಟಂಗಕತಿ. ಅಯ್ಯ ಹೇಳ್ತೀಯಲ್ಲ, ನಾ ಏನು ಅಂದಿಲ್ಲ. ನಾ ಯಾಕೆ ನಿನ್ನ ಬಗ್ಗೆ ಅವ್ರ ಹತ್ರ ಆಡ್ಕೊಳಕ್ ಹೋಗ್ಲಿ? ನಾ ಏನು ಹೇಳೇ ಇಲ್ಲ, ಸುಮ್ಮನೆ ಏನಾರ ಒಂದು ತಿಳ್ಕೊಬೇಡ. ಸರಿ. ಹೌದು, ಮ್ಯಾಗ್ನೂರು ಎದಕ್ಕೆ ಬಂದಿದ್ರು? ಆಕ್ಯಾ ಮನೆ ಬಾಡಿಗೆ ಕೊಟ್ಟವಾಗ ಬಂದಿದ್ಲ. ಹೌದಾ, ಸರಿ. ಏನೈತ್ರಿ ಐತಿರ ಬಾಡಿಗೆ? ಆಯ್ತು ರೈವ ಪುಣ್ಯಾತ್ಗಿತ್ತಿ ಕೊಡ್ತೇನೆ. ಅಯ್ಯೋ ದೇವ್ರೆ, ಒಂದು 5-10 ಸಾವಿರ ರೂಪಾಯಿ ನಮ್ಮ ಕೈಯಾಗಿ ಇಟ್ಕೊಳ್ಳೋ ಅಷ್ಟು ನಮಗೆ ಇದು ಇಲ್ಲ. ಇದು ಸಂಸಿ ಹೊಂಟೇನಿ. ಏನು ನಾಳೆ ಆತಂದ್ರೆ ಗಣಪನ ಇಟ್ಟಿಂದ ಹೋಗ್ಬರೋಣ ಅಂತ ಮಾಡೀನಿ. ಒಂಚೂರು ಕೈಯಾಗಿರಲಿ ರೊಕ್ಕ, ಏನಾರ ಒಂದು 5-10 ರೂಪಾಯಿ ಎದಕ್ಕಾರ ಬೇಕಂದ್ರೆ ಅವ್ರ ಕಡೆ ಕೈ ಚಾಚಲೆ. ಅದೇ ನನ್ನ ಕಡೆ ರೊಕ್ಕ ಇತ್ತಂದ್ರೆ ನಂಗೆ ಏನು ಬೇಕಾದ್ರೆ ನಾನು ಇದು ಮಾಡ್ಬೋದಾ? ಅವಾಗ ಅವ್ರಿಗೆ ಏನು ಅನಿಸುತ್ತೆ, ಒಬ್ಬೊಬ್ಬ ಭಾರಿ ಜೋರದಾಳ ಬಿಡಿ ಈಕಿ ನೋಡು, ಕೈಯಾಗಿ ಇಷ್ಟು ರೊಕ್ಕ ಇಟ್ಕೊಂಡು ಅಂತೇಳಿ ಅನಿಸುತ್ತಿಲ್ಲ. ಅದಕ್ಕೆ ಓಟು ನಿನ್ನ ಕೈ ಕೊಟ್ಟು ನನಗೆ ಬರ್ಗಯ್ಯಕ್ಕನ್ನ. ಮತ್ತೆ ಅದಕ್ಕೆ ಪೆಂಡಿ ಇದು 10 ಸಾವಿರ ರೂಪಾಯಿ ತಗೊಂಡೋಗ್ಬೇಕ್ರಿ ಅತ್ತೀರ? ಬೇಡ. ಸರಿ ಆಯ್ತು ತಗೋರಿ, ಹೋಗಿ ಬರ್ರಿ. ಅದ್ರ ರೊಕ್ಕ ಅಷ್ಟು ಖರ್ಚು ಮಾಡಿದ್ರೆ ಅತ್ತಿಯರ ನಮ್ಮ ಜಗಳ ಮಾಡ್ತೇನೆ ನೋಡ್ರಿ. ಇಲ್ಲ ನಾ ಯಾಕೆ ಜಗಳ ಮಾಡಲೆ? ನಾ ಏನು ಜಗಳ ಮಾಡಕ್ಕೆ ಹೋಗುದಿಲ್ಲ. ಆಗ ಕೈ ಬಿಟ್ಲಲ್ಲ, ಸುರ್ಪನೆ ಕಿದ್ದಂಗೆ ಅದಾಳ.